ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈಗ ಕೊಟ್ಟಿರುವ ಇಂಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ. ಇಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ is equal to 1 divided by 2 into b square minus a square log of f of x plus c, where c is a constant of integration, then f of x is equal to, okay. So ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 by 2 b square minus a square log of f of x ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇದ್ದಾಗ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಒಂದು ಇಂಟಿಗ್ರಲ್ ಈಕ್ವೇಷನ್ ಕೊಟ್ಟು ಎಫ್ ಆಫ್ ಎಕ್ಸ್ ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ ಅಂತ ಹೇಳ್ತೀನಿ ನೋಡಿ. ಕೀ ಕಾನ್ಸೆಪ್ಟ್ ಅಂದರೆ ಏನು? ಯಾವುದೋ ಒಂದು ಪ್ರಾಪರ್ಟಿ ಆಗಿರ್ಬೋದು, ಓಕೆ, ಆರ್ ಯಾವುದೋ ಒಂದು ರಿಸಲ್ಟ್ ಆಗಿರ್ಬೋದು. ಆ ರಿಸಲ್ಟನ್ನು ಯೂಸ್ ಮಾಡಿ ಈಸಿಲಿ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಅದು ಕೀ ಕಾನ್ಸೆಪ್ಟ್, ಓಕೆ. ಸೊ ಈ ಕ್ವಶನಲ್ಲಿ ನಾ ಇದು ಕೀ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದೀನಿ ಸ್ಟೂಡೆಂಟ್ಸ್, ಓಕೆ. ಡಿ ಬೈ ಡಿ ಎಕ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಓಕೆ. ಯಾವುದೂ ಒಂದು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫಂಕ್ಷನ್ ಇದೆ, ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಅಂದರೆ ಏನು ಅಸ್ಯೂಮ್ ಮಾಡ್ತೀವಿ ಅಂದರೆ ಇದು ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರಲ್ ಸೈನ್ ಕ್ಯಾನ್ಸಲ್ ಆಗುತ್ತೆ ಅಂತ, ಓಕೆ. We'll assume that your differentiation sign and integral sign cancel ಆಗುತ್ತೆ, and what we will only get your f of x, okay, ಈ ಥರ. ಸೊ ಇದೇ ರಿಸಲ್ಟ್ ಯೂಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಟ್ರೈ ಮಾಡೋಣ, ಓಕೆ ಸ್ಟೂಡೆಂಟ್ಸ್. ಸೊ ನೋಡಿ, ಗಿವನ್ ದ್ಯಾಟ್, ಓಕೆ, ದೇ ಹ್ಯಾವ್ ಗಿವನ್ ದ್ಯಾಟ್ ಇಂಟಿಗ್ರಲ್ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು 1 divided by 2 times b square minus a square log of f of x. So what will do log of f of x plus c? ಇವಾಗ ಏನು ಮಾಡೋಣ, we will differentiate this equation both the sides with respect to x, okay. Differentiate both the sides with respect to x. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ನೋಡಿ, d by dx of integration of f of x sin x cos x dx equal to 1 divided by 2 times b square minus a square into log of f of x plus c, correct, okay. ಈ ಸೈಡು ಡಿಫ್ರೆನ್ಸಿಯೇಷನ್ ಬರುತ್ತೆ, ಫೈನ್. ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ಬೋತ್ ದ ಸೈಡ್ಸ್ ಅಲ್ವಾ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಹೋಲ್ ಟರ್ಮ್, ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡಿ, ಇದೇ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ ಸೈನ್ ವಿಲ್ ಗೆಟ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ವಿಲ್ ಬಿ ವಾಟ್, ಎಫ್ ಆಫ್ ಎಕ್ಸ್, ಓಕೆ ಫೈನ್, ಐಲ್ ರೈಟ್ ದಿಸ್ ಸೈಡ್, ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಈಕ್ವಲ್ ಟು 1 by 2 b square minus a square ಏನಿದೆ ಕಾನ್ಸ್ಟೆಂಟ್ ಅಲ್ವಾ. ಸೊ ಇಟ್ ವಿಲ್ ಕಮ್ ಔಟ್ಸೈಡ್. 1 by 2 b square minus a square will come outside. Now differentiation of log x, that is nothing but 1 by f of x into f dash of x, okay. 1 by f of x into f dash of x plus differentiation of constant andre 0, clear. So 1 by 2 b square minus a square, e term ಏನಿದೆ this will come outside your differentiation sign, constant term alva. Then d by dx of log of f of x ಏನು, 1 by f of x, composite function. So log of f of x differentiation 1 by f of x, f of x differentiation f dash of x, correct. So now further simplify ಮಾಡಿದರೆ ಇದು f of x ಈ ಕಡೆ ಮಲ್ಟಿಪ್ಲೈ ಮಾಡಿದರೆ what we will have, your sin x cos x, okay. 2b square minus a square also we will multiply this side, okay. So if I multiply this side 2b square minus a square, ಇದು 2 into b square minus a square, okay, equal to 1 by f of x whole square, correct. f of x into f of x ಏನಾಗುತ್ತೆ, 1 by f of x whole square into f dash of x, clear students. Next ನೋಡಿ, what we'll do now, we can write this down further as
your b square minus a square into 2 sin x into cos x ಅನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ sin 2x equal to 1 divided by f of x whole square, 1 divided by f of x whole square into f dash of x. Clear students? Next step ನೋಡಿ. Okay, we'll continue over here. Next step, what we'll do now, we will integrate on both the sides. So integrate both the sides with respect to x. So if we integrate both the sides with respect to x, what we'll get? Okay, integration of b square minus a square sin 2x dx. Okay, integration of b square minus a square sin 2x dx is equals to integration of f dash of x divided by f of x whole square dx. Okay, so now b square minus a square, we can take it outside. B square minus a square, if we take it outside, integration ಹೊರಗಡೆ, it will be integration of sin 2x dx. correct? ಇವಾಗ ಇಲ್ಲಿ ನೋಡಿ, ಇಲ್ಲೇನಿದೆ, I'll use the substitution method over here. Okay, so if we use substitution, substitute what students? Substitute your f of x is equals to t. Okay, so ನೋಡಿ, ಇದು ನೆಕ್ಸ್ಟ್ ಪೇಜಲ್ಲಿ ತಗೊಳ್ಳೋಣ. ಫೈನ್, clearly I'll write down in your this side of the integral, in your this side of the integral ಏನು ಮಾಡಿ ಅಂದರೆ substitute your f dash of x equal to substitute f of x equal to t. clear? f of x equal to t. so f of x t substitute ಮಾಡಿದ್ರೆ your f dash of x dx will be equals to what? dt. clear? so ಮೇಲ್ಗಡೆ ಏನಿದೆ ನೋಡಿ, substitution ಇಂದ f of x equal to t substitute ಮಾಡಿದ್ರೆ it is nothing but f dash of dx is nothing but dt. so ಇದೇ substitution use ಮಾಡಿ we will go to solve this integral now. okay, so ನೋಡಿ students, b square minus a square if I take outside, what will remain? integration of sin 2x dx equal to, ಈ ಕಡೆ ಏನು ಬರುತ್ತೆ substitution ಇಂದ f of x, f dash of x dx was nothing but dt divided by f of x whole square ಅಂದರೆ t square. f of x equal to t ಅಂತ ಅಸ್ಯೂಮ್ ಮಾಡಿದ್ದೇವಲ್ವಾ, so f of x whole square will be t square. so next ನೋಡಿ, ಇವಾಗ from here 1 by t square if we take outside, so b square minus a square integration of sin 2x, integration of sin 2x ಏನು, integration of sin 2x with respect to dx is nothing but minus cos 2x divided by 2 equal to 1 by t square integration is nothing but minus 1 by t. clear? ಬೇಕಿದ್ರೆ integration constant add ಮಾಡಿ or else you leave, no problem, because here also if I add c as integration constant, here it will be 1 by t square, that will be nothing but minus 1 by t. integration of 1 by t square is minus 1 by t plus c. correct? so c will get cancelled. fine students, next ನೋಡಿ ಏನಾಗುತ್ತೆ ಅಂತ, minus sign ಕೂಡ ಕ್ಯಾನ್ಸಲ್ ಆಗುತ್ತಲ್ವಾ. correct? so if you see remaining t ಏನಿತ್ತು ನಿಮ್ಮದು, t you have taken it as f of x, so b square minus a square, okay, cos 2x divided by 2 is equals to 1 by t. t ಅನ್ನು ಏನು ಅಸ್ಯೂಮ್ ಮಾಡಿದ್ರಿ, f of x ಅಂತ. correct? so last step ಏನಂದರೆ just cross multiply. so from here your f of x will be equals to 2 divided by b square minus a square into cos 2x. okay, 2 divided by b square minus a square cos 2x. this is the required function. ಇದನ್ನೇ ಫೈಂಡ್ ಮಾಡಬೇಕಿತ್ತು ತಾನೆ ನೀವು. ಅವ್ರು ಏನು ಕೇಳಿದ್ದಾರೆ, ನಿಮ್ಮದು ಫಂಕ್ಷನ್ ಏನಿದೆ f of x is what ಅಂತ ಕೇಳಿದ್ದಾರೆ. so f of x is equals to 2 divided by b square minus a square cos 2x. correct? so ನೋಡಿ ಯಾವ್ದು ಆಪ್ಷನ್ ಅಂತ, 2 divided by b square minus a square into cos 2x. so option a, this is the f of x we have got. correct students? ಅದು ಯಾವ ರೀತಿ ಬಂತು, ಇದೇ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕ್ವಶನನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಕರೆಕ್ಟ್? ಸೊ 2 divided by b square minus a square cos 2x is the correct choice for this question. I hope students
ಈ ವಿಡಿಯೋ ಅಲ್ಲಿ ಕೊಟ್ಟಿರುವ ಈ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.